ರಾಜ್ಯದಲ್ಲಿ ಕೋವಿಡ್-19 ಎಷ್ಟೊಂದು ಪರಿಣಾಮ ಬೀರಿತ್ತು ಅಂತ ಎಲ್ರಿಗೂ ಗೊತ್ತೇ ಇದೆ. ಅದರಿಂದ ಎಷ್ಟೊಂದು ಸಾವು ನೋವು ಅನುಭವಿಸಿದ್ರು ಜನ ಅಂತ. ಈಗ ಅದೇ ರೀತಿಯಾದ ವೈರಸ್ ಒಂದು ರಾಜ್ಯಕ್ಕೆ ಕಾಲಿಟ್ಟಿದೆ ಅಂತ ಗೊತ್ತಾಗಿದೆ. ಅದೇ HMPV ವೈರಸ್. ಇದು ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ತಾ ಇರೋದು ಆತಂಕವಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ 8 ತಿಂಗಳು ಹಾಗೂ 3 ತಿಂಗಳ ಮಗುವಿನಲ್ಲಿ HMPV ವೈರಸ್ ದೃಢಪಟ್ಟಿದೆ. ಈ ಮಕ್ಕಳಿಗೆ ಜ್ವರ ಬಂದ ಕಾರಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ರಕ್ತ ಪರೀಕ್ಷೆ ನಡೆಸಿದಾಗ ಗೊತ್ತಾಗಿದೆ ಈ ಮಕ್ಕಳಿಗೆ ಈ ವೈರಸ್ ಹರಡಿದೆ ಅಂತ. ಆದರೆ ಸದ್ಯಕ್ಕೆ ಯಾವುದೇ ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ಇದು ಚೀನಾದಲ್ಲಿ ಹರಡ್ತಾ ಇದೆ ಅಂತ ಎಲ್ಲೆಡೆ ಸುದ್ದಿ ಆಗ್ತಿದೆ. ಆದರೆ ಇನ್ನೂ ಸಹ ದೃಢಪಟ್ಟಿಲ್ಲ. ಆದರೆ ಮುಂದೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ರಾಜ್ಯ ಸರ್ಕಾರ ಸಹ ತಿಳಿಸಿದೆ. ಈ ವೈರಸ್ ಎಲ್ಲೆಡೆ ಹಬ್ತಾ ಇರೋದ್ರಿಂದ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಹಬ್ತಾ ಇರೋದ್ರಿಂದ ಚಿಕ್ಕ ಮಕ್ಕಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕಾಗಿದೆ. ಇಲ್ಲ ಅಂದರೆ ಕೋವಿಡ್-19 ಮತ್ತೆ ಮರುಕಳಿಸಬಹುದಾದಂತಹ ಪರಿಸ್ಥಿತಿ. ಅದರಲ್ಲೂ ಇದರಿಂದ ಸಹ ಉಸಿರಾಟದ ಸಮಸ್ಯೆ ಎದುರಾಗ್ತಿದೆ ಅಂತ ಗೊತ್ತಾಗ್ತಿದೆ. ಎಲ್ಲರೂ ಎಚ್ಚರಿಕೆಯಿಂದ ಇರಿ.